ಈ ರಸ್ತೆಯಲ್ಲಿ ನೀವು ಹೋದ್ರೆ ಬಿದ್ದು ಎದ್ದು ಬರೋದು ಪಕ್ಕ. ಈ ಹದಗೆಟ್ಟ ರಸ್ತೆಯಿಂದ ಬೆಂಗಳೂರಿನ ನಾಗರಭಾವಿ ಜನರು ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ರಸ್ತೆ ತುಂಬಾ ಗುಂಡಿಗಳೇ ತುಂಬಿ ಹೋಗಿದ್ದು, ಒಂದು ಗುಂಡಿಯನ್ನು ತಪ್ಪಿಸೋಕೆ ಹೋಗಿ ಬೈಕ್ ಸವಾರರು ಮತ್ತೊಂದು ಗುಂಡಿಗೆ ಬೀಳ್ತಿದ್ದಾರೆ. ಇನ್ನು ಮಳೆ ಬಂದ್ರೆ ಅಂತೂ ಪರಿಸ್ಥಿತಿ ಹೇಳತ್ತಿರದ್ದಾಗಿದ್ದು, ನಾಗರಭಾವಿಯಲ್ಲಿನ ಅವ್ಯವಸ್ಥೆ ಬಗ್ಗೆ ಜನತಾ ರಿಪೋರ್ಟರ್ ವರದಿ ನೀಡಿದ್ದಾರೆ. ಹಾಗಿದ್ರೆ ಈ ಏರಿಯಾದ ರಸ್ತೆಗಳ ದುಸ್ಥಿತಿ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ನಾನು ನಾಗರಭಾವಿ ರೆಸಿಡೆಂಟು. ಇಲ್ಲಿ ಏನಕ್ಕೆ ಇವತ್ತು ಬಂದಿದ್ದೀವಿ ಅಂದರೆ, ಈ ಸರ್ವಿಸ್ ರೋಡ್, ನಾಗರಭಾವಿ ಸರ್ವಿಸ್ ರೋಡಲ್ಲಿ ಇರುವಂಥ ಪ್ರಾಬ್ಲಮ್ ಏನೇನು ನಾವು ಆ್ಯಸ್ ಎ ರೆಸಿಡೆಂಟಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ ಅಂತ ನಿಮಗೆ ತಿಳಿಸ್ಕೊಂಡು ಕೊಡೋಕ್ಕೆ ಬರ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ರೋಡು, ನೀವು ಯಾವ ಥರ ಕೆಟ್ಟಿದೆ ರೋಡು, ಯಾವ ಥರ ಹಳ್ಳ ಬಿದ್ದಿದೆ ರೋಡು ಅಂತ ನಿಮ್ಮ ಕಣ್ಣಾರೆ ನೋಡಿ, ಯಾವ ಥರ ಹಳ್ಳ ಬಿದ್ದಿದೆ ಅಂತ. ನಿಮ್ಗೆ ಇದು ನಾರ್ಮಲಾಗಿ ಕಾಣಿಸ್ಬೋದು, ಬಟ್ ಆದರೆ ಇಲ್ಲಿ ಗಾಡೀಲಿ ಟ್ರಾವೆಲ್ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ, ಟ್ರಾಫಿಕ್ ತುಂಬ ಆಗುತ್ತೆ ಇದರಿಂದ. ಮಳೆ ಬಂತು ಅಂದರೆ ನಿಮಗೆ ಹಳ್ಳ ಗುಂಡಿಗಳು ಗೊತ್ತಾಗಲ್ಲ, ನೀರು ಹೋಗಲ್ಲ, ಇಲ್ಲಿ ಸ್ಟಕ್ ಆಗಿಬಿಡುತ್ತೆ ನೀರು. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಳೆ ಬಂದಾಗ ತುಂಬ ಆಕ್ಸಿಡೆಂಟ್ಸ್ಗಳಾಗಿವೆ. ನಾರ್ಮಲ್ ಮಳೆ ಬಂದಿಲ್ಲ ಅಂದರೂ ಹಳ್ಳಕ್ಕೆ ಬಿದ್ದುಬಿಟ್ಟು ಗಾಡಿಗಳು ತುಂಬ ಆಕ್ಸಿಡೆಂಟ್ಸ್ ಆಗಿದೆ. ಇಲ್ಲಿ ಗಾಳಿ ಬಂತು ಅಂದರೆ ಇಲ್ಲಿ ಈ ಹಳ್ಳದಿಂದ ತುಂಬಾ ಅಂದರೆ ತುಂಬ ಧೂಳುಗಳು ಬರ್ತವೆ, ಧೂಳಿಂದ ತುಂಬ ಇನ್ಫೆಕ್ಷನ್ ಆಗುತ್ತೆ. ಇದಕ್ಕೆ ತುಂಬಾ ನಾವು ಪ್ರಾಬ್ಲಮ್ಸ್ನ ಹೇಳಿದ್ದೀವಿ. ಇಲ್ಲಿ ಯಾರ್ಯಾರು BBMP ಅವರು ಸಂಬಂಧಪಟ್ಟವ್ರು ಇದ್ದಾರೋ ಅವ್ರು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಕೊಡಬೇಕು. ಏನು 3 ತಿಂಗಳಿಗೊಂದ್ಸಲ ಇಲ್ಲಿ ಟಾರ್ ಹಾಕ್ತಾರೆ, ಬಟ್ ಆ ಟಾರು ಅಷ್ಟು ಸ್ಟ್ರಾಂಗೇ ಇರೋಲ್ಲ. ಏನು ಒಂದೊಂದು ವಾರಕ್ಕೆ ಪ್ಯಾಚ್ ವರ್ಕ್ ಮಾಡಿ ಹೋಗ್ತಾ ಇರ್ತಾರೆ, ಕಿತ್ಕೊಂಡು ಬರ್ತಾ ಇರುತ್ತೆ. ತಿರ್ಗಿ ಅದೇ ಪ್ರಾಬ್ಲಮ್ ಅರೈಸ್ ಆಗ್ತಾಯಿದೆ. ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಇದೇ ಸರ್ವಿಸ್ ರೋಡ್ ಅಂತ ಅಲ್ಲ, ಆ ಕಡೆ ಸರ್ವಿಸ್ ರೋಡಲ್ಲೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಇದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ BBMP ಅಧಿಕಾರಿಗಳು ಯಾವ್ದಿದ್ದೀರೋ ಬೇಗನೆ ಇದು ಕ್ಲಿಯರ್ ಮಾಡ್ಕೊಂಡು ಕೊಡಬೇಕು. ಜನರ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸರ್, ನಾನು ದೇವು ಅಂತೇಳಿ ನಾಗರಭಾವಿಯಿಂದ ಮಾತಾಡ್ತಾ ಇದ್ದೀನಿ. ಬಟ್ ಆದರೆ ಇಲ್ಲಿ ನಾಗರಭಾವಿಯಲ್ಲಿ ರಸ್ತೆಗಳ ಬಗ್ಗೆ ನೋಡ್ತಾ ಇದ್ದರೆ ಆಲ್ಮೋಸ್ಟ್ 3 ವರ್ಷ ಆಯಿತು ಸರ್ ಇಲ್ಲಿಗೆ ಟಾರ್ ಹಾಕಿಲ್ಲ. ಅದರೊಳಗೂ ನಮ್ಮೂರ ತಿಂಡಿ ಇಂದ ಹಿಡಿದು ಇಲ್ಲಿ ತನಕಲುವೆ ಪೂರ್ತಿ ಗುಂಡಿ ಬಿದ್ದಿದೆ. ಆಲ್ಮೋಸ್ಟ್ ಇದು ಆಲ್ರೆಡಿ 4 ವರ್ಷದಿಂದಲೂ ಇದೆ. ಒಂದು ಬರೇ ಪ್ಯಾಚಪ್ ಆಗ್ತಿದ್ದಾರೆ ಹೊರತು ಅದನ್ನು ಒಂದು ಲೇಯರ್ ಟಾರು ಹಾಕಿಲ್ಲ. ಈ ಸೈಡಿಂದ ಆ ಕಡೆ ಸರ್ವಿಸ್ ರೋಡ್ಗೆ ಹೋಯ್ತು ಅಂದರೆ ಅಲ್ಲಿ ಕೇಬಲ್ ಆಗ್ತಿದೆ ಅಂತ ಹೇಳಿ 4 ವರ್ಷ ಆಗಿದೆ ಕಿತ್ತು. 4 ವರ್ಷದಿಂದ ಅದನ್ನು ಈಗಲೂ ಟಾರ್ ಹಾಕಿಲ್ಲ, ಎಲ್ಲ ಗುಂಡಿ ಬಿದ್ದಿದೆ. ನೆನ್ನೆ ಅಂತೂ ಈ ರೋಡಲ್ಲಿ ಆಲ್ಮೋಸ್ಟ್ 2 ಅಡಿ ನೀರು ಹರಿತಾ ಇತ್ತು. ಹಂಗೂ ನನ್ನ ಮುಂದೆ ಬರ್ತಿದ್ದ ಬೈಕ್ ಸವಾರ ಕೆಳಗೆ ಬಿದ್ದೇ ಬಿಟ್ಟ. ಅದನ್ನು ನಾವೆಲ್ಲ ಎತ್ತು ಕಳಿಸಿದ್ವಿ. ಆದರೂ ಇದಕ್ಕೆ ಯಾವುದೇ BBMP ಅಧಿಕಾರಿಗಳಾಗಲಿ, ಇಲ್ಲ ಶಾಸಕರಾಗಲಿ, ಇಲ್ಲ BBMP ಅವರು ಯಾವ ಇಂಜಿನಿಯರ್ಗಳು ಸಹಿತ ಇಲ್ಲಿ ಭೇಟಿ ಕೊಡ್ತಾ ಇಲ್ಲ. ಆ ಕಡೆ ರೋಡಂತೂ ತುಂಬ ಕೆಟ್ಟು ಇದಾಗಿ ಹೋಗ್ಬಿಟ್ಟಿದೆ, ವೆಹಿಕಲ್ಗಳು ಹೋಗೋದೇ ದುಸ್ತರಾಗೋಗಿದೆ. ಇವರು ಆಲ್ರೆಡಿ 4 ವರ್ಷ ಆಯಿತು ಸರ್ ಈ ಪ್ರಾಜೆಕ್ಟ್ ಮಾಡ್ತೀನಿ ಅಂತೇಳಿ. ಆದರೆ ಇದುವರೆಗೂ ಈ ಪ್ರಾಜೆಕ್ಟ್ ಕಂಪ್ಲೀಟು ಮಾಡಿಲ್ಲ, ಇದಕ್ಕೆ ಟಾರು ಹಾಕಿಲ್ಲ. ತುಂಬ ದುರವಸ್ಥೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ, ಸರ್ಕಾರ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು. ಏಕೆಂದರೆ ಓಡಾಡೋಕ್ಕಂತೂ ತುಂಬ ಕಷ್ಟ ಆಗಿದೆ. ಅದರೊಳಗೂ ದ್ವಿಚಕ್ರ ವಾಹನ ಓಡಾಡೋಕ್ಕಂತೂ ಭಾರಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಆದರೆ ಈ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ಇದನ್ನು ಟಾರ್ ಹಾಕೋದಕ್ಕೊಂದು ವ್ಯವಸ್ಥೆ ಮಾಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್.